ರಾಜ್ಯದಲ್ಲಿ ಸೆಪ್ಟೆಂಬರ್‌ನಲ್ಲಿ ಉದ್ಯೋಗಾಕಾಂಕ್ಷಿಗಳು ಧಾರವಾಡದಲ್ಲಿ ಬೀದಿಗಿಳಿದಿದ್ರು. ಬಾಕಿ ಇರುವ ಹುದ್ದೆಗಳನ್ನ ತುಂಬಿ ಜೊತೆಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಡಿ. ಈ ತರದ 10 ಹಲವು ಬೇಡಿಕೆಗಳು ಉದ್ಯೋಗಾಕಾಂಕ್ಷಿಗಳದ್ದಾಗಿತ್ತು. ಈಗ ಮತ್ತೆ ಉದ್ಯೋಗಾಕಾಂಕ್ಷಿಗಳು ಇವತ್ತು ಬೀದಿಗಿಳಿಯುವ ಪ್ರಯತ್ನ ಮಾಡಿದ್ರು ಧಾರವಾಡದಲ್ಲಿ. ಆದ್ರೆ ಅವರ ಹೋರಾಟಕ್ಕೆ ಪರ್ಮಿಷನ್ ಅನ್ನ ಅನುಮತಿಯನ್ನ ಪೊಲೀಸ್ ಇಲಾಖೆ ನೀಡಿರ್ಲಿಲ್ಲ. ಆದ್ರೂ ಕೂಡ ಪ್ರತಿಭಟನಾಕಾರರು ಸೇರಿ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಅದಕ್ಕೆ ಪೊಲೀಸರು ಅವಕಾಶವನ್ನ ಮಾಡ್ಕೊಡ್ಲಿಲ್ಲ. ಸುಮಾರು 50ಕ್ಕಿಂತ ಹೆಚ್ಚಿನ ಪ್ರತಿಭಟನಾಕಾರರನ್ನ ಬಂಧಿಸಲಾಯಿತು ಅನ್ನೋ ಬಗ್ಗೆ ಮಾಹಿತಿ ಸಿಕ್ತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರತಿಭಟನಾಕಾರರು ಬೇರೆ ಬೇರೆ ಸಂಘಟನೆಗಳು ಸಾಥ್ ಕೊಟ್ಟಿದ್ವು. ಈ ವಿದ್ಯಾರ್ಥಿಗಳು ಅಂತಂದ್ರೆ ಉದ್ಯೋಗಕ್ಕಾಗಿ ಕಾಯ್ತಾ ಇರುವಂತ ವಿದ್ಯಾರ್ಥಿಗಳು ತರಬೇತಿಯನ್ನ ಪಡ್ಕೊಂಡಿದ್ದಾರೆ. ಕೆಲವರು ತರಬೇತಿ ಪಡಿತಾ ಇದ್ದಾರೆ. ಕೆಲವರು ಹಲವಾರು ವರ್ಷಗಳಿಂದ ಕಾಯ್ತಿದ್ದಾರೆ. ಇಂಥವರೆಲ್ಲರೂ ಕೂಡ ಬೀದಿಗಿಳಿದಿದ್ರು. ಅವರ ಪರವಾಗಿ ಅನೇಕ ಸಂಘಟನೆಗಳು, ರೈತ ಸಂಘಟನೆಗಳು, ಇತರ ಸಂಘಟನೆಗಳು ಬೆಂಬಲವನ್ನ ಕೊಟ್ಟು ಅವರು ಕೂಡ ಬೀದಿಗಿಳಿದಿದ್ರು. ಕೆಲವರನ್ನ ಬಂಧಿಸಲಾಗಿದೆ. ಆಕ್ರೋಶ ವ್ಯಕ್ತ ಆಯ್ತು. ಪೊಲೀಸರನ್ನ ಒಂದು ದಮನಕಾರಿ ನೀತಿಯನ್ನ ಸರ್ಕಾರ ಅನುಸರಿಸ್ತಾ ಇದೆ. ಬಲಪ್ರಯೋಗದ ಮುಖಾಂತರವಾಗಿ ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಾಕಿ ಇರುವಂತ ಎಲ್ಲ ಸರ್ಕಾರಿ ಹುದ್ದೆಗಳನ್ನ ತುಂಬಬೇಕು ಅಂತ. ಇತ್ತ ಕಡೆ ರಾಜಕೀಯವೂ ಕೂಡ ಎಂಟ್ರಿ ಆಗಿದೆ. ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉದ್ಯೋಗವನ್ನ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರವನ್ನ ಕೊಡ್ತಾ ಇಲ್ಲ. ಏನಾಯ್ತು ಇವತ್ತು ಹೋರಾಟ? ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? ಅಲ್ಲಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಆಯೋಜಕರಿಗೆ ನಾವು ಕೆಲವು ಸ್ಪಷ್ಟೀಕರಣವನ್ನ ಕೇಳಿದ್ವಿ, ಅವ್ರು ಕೊಟ್ಟಿಲ್ಲ, ಹಾಗಾಗಿ ನಾವು ಅನುಮತಿ ಕೊಟ್ಟಿಲ್ಲ. ನಿಮ್ ಮನವಿಯನ್ನ ನಾವು ಸರ್ಕಾರಕ್ಕೆ ತಲುಪಿಸ್ತೀವಿ ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳು ಬೀದಿಗಿಳಿದ್ರೆ ಏನಾಗಬಹುದು ಅನ್ನೋ ಉದಾಹರಣೆ ಅಕ್ಕಪಕ್ಕದ ದೇಶಗಳಿಂದ ನಮ್ಗಿರುವ ಸಂದರ್ಭದಲ್ಲಿ ಇದನ್ನ ಸರಿಯಾಗಿ ನಿರ್ವಹಿಸಲಾಯ್ತಾ? ಸರ್ಕಾರದ ಮುಂದಿರುವಂತಹ ಆಯ್ಕೆಗಳೇನು? ವಿದ್ಯಾರ್ಥಿಗಳ ಮುಂದಿನ ನಡೆಗೇನು? ಇದೆಲ್ಲದರ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ವಿದ್ಯಾರ್ಥಿ ಸಂಘಟನೆಯ ನಾಯಕರು ಮತ್ತು ಈ ಹೋರಾಟವನ್ನ ಮುನ್ನಡೆಸ್ತಿರುವ ಕಾಂತಕುಮಾರ್ ಅವರಿದ್ದಾರೆ. ನಮಸ್ಕಾರ ಕಾಂತಕುಮಾರ್ ಅವರೇ, ಕೇಳಿಸ್ತಾ ಇದೆಯಾ? ನಮಸ್ತೆ ಮ್ಯಾಮ್. ನಮಸ್ತೆ ಕಾಂತಕುಮಾರ್ ಅವರೇ, ಸೆಪ್ಟೆಂಬರ್ ನಲ್ಲಿ ನೀವು ಬೇಡಿಕೆ ಸಂದರ್ಭದಲ್ಲಿ ನಾವು ನಿಮ್ ಜೊತೆ ಮಾತಾಡಿದ್ವಿ, ನಿಮ್ ಬೇಡಿಕೆಗಳನ್ನ ಇಟ್ಟಿದ್ರಿ. ಅನಂತರ ಸಂಪುಟ ಸಭೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿತ್ತು ನೀವು ಕೇಳಿದ ಮನವಿ ರೀತಿಯಲ್ಲೇ. ಈಗ ಮತ್ತೆ ಬೀದಿಗಿಳಿಯೋದಕ್ಕೆ ಏನ್ ಕಾರಣ? ಏನ್ ಬೇಡಿಕೆ ಇತ್ತು? ಏನಾಯ್ತು? ಈಗ ಬಂಧಿತರನ್ನ ಬಿಡುಗಡೆ ಮಾಡಲಾಗಿದ್ಯಾ? ಮೇಡಮ್, ಇದು ಮೊದಲನೇದಾಗಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಕೇಳಿದ್ವಿ. ಪ್ರತಿಯೊಂದು ಇಲಾಖೆಯಿಂದ 43 ಇಲಾಖೆಯಿಂದ 2,76,386 ಖಾಲಿ ಹುದ್ದೆಗಳಿವೆ. ಪ್ರತಿ ಇಲಾಖೆಯಿಂದ ಕಡಿಮೆ ಅಂತಂದ್ರೆ 10,000 ವೇಕೆನ್ಸಿ ಇದೆ ಪ್ರತಿ ಇಲಾಖೆ ಅಂತಂದ್ರೆ. ಯಾಕೆಂದ್ರೆ ಇದು 1 ವರ್ಷದ ಹಿಂದೆ ಡಾಟಾ, ಇದು RTI ಹಾಕಿ ತಗೊಂಡಿರೋದು. ಅದ್ರ ಜೊತೆಗೆ ನಾವು ವಯೋಮಿತಿ ಕೇಳಿದ್ದು 5 ವರ್ಷ ವಯೋಮಿತಿ ಸಡಿಲಿಕೆ ಕೇಳಿದ್ದು ಮೇಡಮ್. 5 ವರ್ಷ ಯಾಕೆ ಕೇಳಿದೀವಿ ಅಂತಂದ್ರೆ 2 ವರ್ಷ ಕೋವಿಡ್, 1 ವರ್ಷ ಎಲೆಕ್ಷನ್ ಇಯರ್, ಲಾಸ್ಟ್ 2 ಇಯರ್ಸ್ ಇಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ. ಕನಿಷ್ಠ ಅಂತಂದ್ರೂ 5 ವರ್ಷ ವಯೋಮಿತಿ ಕೊಡ್ಬೇಕಂತ ಕೇಳಿದೀವಿ. ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಅಂತ ಪ್ರತಿ ಒಬ್ರಿಗೂ ಗೊತ್ತಿದೆ. ಅಲ್ಲಿ ಕ್ಯಾಬಿನೆಟ್ ಅಂತ ಹೇಳಿ ಪ್ರತಿ ಒಂದು ವಾರ ಮಾಡ್ತಾರೆ. ಅದ್ ಏನ್ ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಟ್ಯಾಕ್ಸ್ ಮನಿನ ಅದ್ ಯಾವ ರೀತಿ ದುಂದು ವೆಚ್ಚ ಮಾಡ್ತಿದಾರೆ ಅಂತಂದ್ರೆ, ಆ ಕಡೆ 21 ಕೋಟಿ ಸುವರ್ಣಸೌಧಕ್ಕೆ ಬರೀ ಖರ್ಚು ಮಾಡ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಯಾವ್ದು ಚರ್ಚೆ ಆಗಲ್ಲ. ವಿದ್ಯಾರ್ಥಿಗಳು ಇರ್ಬೋದು, ರೈತರ ಬಗ್ಗೆ ಚರ್ಚೆ ಆಗಲ್ಲ. ಪ್ರತಿ ಒಂದು ವೀಕು ಕ್ಯಾಬಿನೆಟ್ ಅಲ್ಲಿ ಲಕ್ಷ ಕೋಟಿ ಖರ್ಚು ಮಾಡ್ತಿದ್ದಾರೆ. ಒಂದು ನಮ್ ವಿದ್ಯಾರ್ಥಿಗಳ ಬಗ್ಗೆ ಯಾವ್ದು ಚರ್ಚೆ ಆಗಿಲ್ಲ. ಯಾವ ಇಲಾಖೆಯಿಂದನೂ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಅದ್ರಲ್ಲಿ ಒಳ ಮೀಸಲಾತಿ ಅಂತ ಹೇಳಿ ಸುಮ್ನೆ 1.5 ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ. 1.5 ವರ್ಷದಿಂದ ನಾವು ಕೇಳ್ತಾ ಇದೀವಿ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿ. ಮತ್ತೆ ಅದಾದ್ಮೇಲೆ ಮೀಸಲಾತಿ ಅದು ಕೂಡ 50ರಿಂದ 56% ಜಾಸ್ತಿ ಮಾಡಿದ್ದಾರೆ. 56% ಅದು ಲೀಗಲ್ ಇಲ್ಲ. ಈ ಒಂದು ಎಷ್ಟು ವಿಚಾರ ಇದೆ ಅಂತಂದ್ರೆ, ಈ ಒಂದು ಮನವಿನ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಗೊತ್ತು, ರಾಜ್ಯದಲ್ಲಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಗೊತ್ತು, ಮತ್ತೆ ಎಲ್ಲಾ ಸಚಿವರಿಗೂ ಗೊತ್ತು ವಿದ್ಯಾರ್ಥಿಗಳ ಕಷ್ಟ ಏನಿದೆ ಅಂತ ಹೇಳಿ. ಇವರು AG ಕಡೆಯಿಂದ ಬೇಕು ಅಂತ ಹೈಕೋರ್ಟಿಗೆ ಇವರು ಇನ್ನು 6 ತಿಂಗಳಾಗಲ್ಲ, 3 ತಿಂಗಳಾಗಲ್ಲ, ನೇಮಕಾತಿ ಪ್ರಕ್ರಿಯೆ ನೋಟಿಫಿಕೇಶನ್ಸ್ ಮಾಡಲ್ಲ ಅಂತ ಅಂದ್ರೆ, ಇವರು ಟೈಮ್ ಟು ಟೈಮ್ ಸ್ಯಾಲರಿ ಬರುತ್ತೆ, ಟೈಮ್ ಟು ಟೈಮ್ ಎಲೆಕ್ಷನ್ ನಡೆಸ್ಕೊಂತಾರೆ. ಇವ್ರದ್ದು ಎಲ್ಲಾ ಕೆಲಸ ಟೈಮ್ ಟು ಟೈಮ್ ಆಗ್ತಾ ಇದೆ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಶನ್ಸ್ ನಾವು ಏನು ಅಪ್ಲಿಕೇಶನ್ ಹಾಕೋದಕ್ಕೆ ವಯೋಮಿತಿ PC ವಯೋಮಿತಿ ಕೊಡಿ ಅಂತ ಕೇಳಿದ್ವಿ ಮೇಡಮ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ SC ST OBC ಗೆ 33 ಇಯರ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಜನರಲ್ ಮೆರಿಟ್ ಗೆ 30 ಇಯರ್ಸ್ ಮಾಡ್ತೀನಿ ಅಂತ ಹೇಳಿದಾಗ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಎಲ್ಲಾ ಕೆಲಸ ಬಿಟ್ಟು ಇಲ್ಲಿ ಓದೋದಕ್ಕೆ ಬಂದಿದ್ದಾರೆ. ಒಂದು ಸತಿನೂ ಅವರು ವಯೋಮಿತಿ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕಾಯಂ ಮಾಡೋಣ ಅಂತ ಅವ್ರು ಹೇಳಿದ್ರೆ, ಮಾನ್ಯ ಗೃಹ ಸಚಿವರು ಅವ್ರು ಹೇಳ್ತಾರೆ, ಅವರು ಇಲ್ಲ ನೆರೆಹೊರೆ ರಾಜ್ಯಗಳಲ್ಲಿ ನಾವು ಅಂಕಿಅಂಶಗಳು ತರ್ಸ್ಕೊಂತೀವಿ. ಎಷ್ಟು ದಿನ ಬೇಕು ಮೇಡಮ್ ಇವ್ರು ಅಂಕಿಅಂಶ ತಗೊಳೋಕೆ? ಮತ್ತೆ 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 2 ದಿನ ಅಂದ್ರೆ ಇವ್ರಿಗೆ ಅರ್ಥನೇ ಇಲ್ವಾ? 2 ವರ್ಷ ಆದ್ರೆ 2.5 ವರ್ಷ ಆಯ್ತು. ಇವರು ಸರ್ಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ, ಅಂದ್ರೆ ನಾವು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಮತ್ತೆ ರಾಜ್ಯದ ಯುವಕರು ಬೀದಿಗಿಳಿದು ಹೋರಾಟ ಮಾಡಿ ಪ್ರಶ್ನೆ ಮಾಡ್ದಿರ ಮತ್ತೆ ಇನ್ನೇನ್ ಮಾಡ್ತಾರೆ ಮೇಡಮ್ ಇವರಿಗೆ? ಅವ್ರು ಲಾಸ್ಟ್ ಸೆಪ್ಟೆಂಬರ್ ತೋರಿಸಿದ್ವಿ ಯಾವ ರೀತಿ ಹೋರಾಟ ಮಾಡಿದೀವಿ. ಸುಮಾರು 50,000 60,000 ವಿದ್ಯಾರ್ಥಿಗಳು ಒಂದ್ ಕಡೆ
ಸೇರಿ ಹೋರಾಟ ಮಾಡಿದಾಗ ಇಡೀ ರಾಜ್ಯದಲ್ಲಿ ಬಿಹಾರ್ ಎಲೆಕ್ಷನ್ ಯಾವ ರೀತಿ ಆಯ್ತು ಮೇಡಮ್, ಇವರು ಬಿಹಾರ್ ಎಲೆಕ್ಷನ್ ಅಲ್ಲಿ ಮನೆ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ವಿದ್ಯಾರ್ಥಿಗಳು ಅಲ್ಲಿರೋ ಅಪೋಸಿಷನ್ ಎಲ್ಲ ಏನ್ ಮಾಡಿದಾರೆ ಅಂತಂದ್ರೆ, ಕರ್ನಾಟಕದಲ್ಲಿ ಇವ್ರ ಸರ್ಕಾರ ಬಂದ್ 2.5 ವರ್ಷ ಆಯ್ತು ಅಂತ ಹೇಳ್ಬಿಟ್ಟು ಮನೆಗೆ ಪಾಂಪ್ಲೆಟ್ಸ್ ಹಂಚಿದ್ದಾರೆ. ಧಾರವಾಡ ಪ್ರೊಟೆಸ್ಟ್ ಮನೆಗೆ ಹಂಚಿದ್ದಾರೆ. ಈ ರೀತಿ ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರ ಇದ್ರು ಕೂಡ ಒಬ್ರಿಗೆ ಒಂದ್ ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತ ಹೇಳಿ. ಮತ್ತೆ ಇವ್ರು ಯಾವ ಎಲೆಕ್ಷನ್ ಆಗಿದ್ರು ನಿಂತ್ಕೊಂಡ್ರೆ ಯಾವ್ದಾದ್ರು ಒಂದ್ ಎಲೆಕ್ಷನ್ ಗೆಲ್ತಾರ ನೋಡೋಣ ಮೇಡಮ್. ಇವರು ವಿದ್ಯಾರ್ಥಿಗಳನ್ನ ಮತ್ತೆ ರೈತರನ್ನ ಯಾವ ಸರ್ಕಾರ ನಡೆಸಕ್ ಆಗುತ್ತೆ ಹೇಳಿ ಮೇಡಮ್? ಇವರು ಹೇಳಿದ್ರು ಇನ್ನೇನು ಕೇಳ್ತಾ ಇಲ್ಲ ಮೇಡಮ್. ಇಲ್ಲಿ ನೀವೇನ್ ಸ್ಟೇಟ್ಮೆಂಟ್ಸ್ ಕೊಡ್ತೀರಾ, ಯಾವ್ದೇ ಸಚಿವರು ಇರ್ಬೋದು, ಫಸ್ಟ್ ಇಲಾಖೆಯಲ್ಲಿ ಏನೇನ್ ಆಗ್ತಾ ಇದೆ ಫಸ್ಟ್ ತಿಳ್ಕೊಳ್ಳಿ. ನಿಮ್ದು ಅನ್ಮುಖ ತಗೊಂಬನ್ನಿ. ಪ್ರತಿ ಗುರುವಾರ ನೀವೇನ್ ಕ್ಯಾಬಿನೆಟ್ ನಡೆಸ್ತೀರಾ, ಅವತ್ತಿನ ದಿನ ಆದ್ರೂ ಅದ್ರ ಹಿಂದಿನ ದಿನ ಆದ್ರೂ ನೀವು ಫಸ್ಟ್ ನಿಮ್ಮ ಇಲಾಖೆಯಲ್ಲಿ ಏನೇನ್ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದ್ರ ಬಗ್ಗೆ ನಿಮಗೆ ಮಾಹಿತಿನೇ ಇರಲ್ಲ ಏನಾಗ್ತಿದೆ ಅಂತ ಹೇಳಿ. ಮಾನ್ಯ ಗೃಹ ಸಚಿವರು ಮೊನ್ನೆ ಒಂದ್ ಮಾತು ಹೇಳ್ತಾರೆ ಮೇಡಮ್. ಮೊನ್ನೆ ಗೃಹ ಸಚಿವರು ಅಲ್ಲ ಒಂದೇ ನಿಮಿಷ ಮೇಡಮ್, ನಾವು 5 ವರ್ಷ ವಯೋಮಿತಿ ಕೇಳಿದ್ದು, ಅವ್ರು ಕೇಳಿರೋದು 3 ವರ್ಷ, ನಾವು 2 ವರ್ಷ ಕೊಟ್ಟಿದೀವಿ ಅಂತ ಹೇಳಿ. ಮೊನ್ನೆ ಅವ್ರಿಗೆ ಗೊತ್ತೇ ಇಲ್ಲ ಅನ್ಕೊಂತೀನಿ. 2 ವರ್ಷ ಕೊಟ್ಟಿದ್ರು, ಮತ್ತೆ ಅದಾದ್ಮೇಲೆ 3 ವರ್ಷ ಮಾಡಿದ್ರು ವಯೋಮಿತಿ ಅಂತ ಹೇಳಿ. ವಯೋಮಿತಿ ಜಾಸ್ತಿ ಮಾಡಿದ್ರೆ ಪ್ರಯೋಜನ ಇಲ್ಲ ಮೇಡಮ್. ಇಲ್ಲಿ ಪ್ರತಿ ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು. ಅಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 70,720 ಹುದ್ದೆ ಖಾಲಿ ಇದೆ ಮೇಡಮ್. ಒಂದೇ ನಿಮಿಷ ಮೇಡಮ್, 70,727 ಹುದ್ದೆ ಖಾಲಿ ಇದ್ರೆ ಅಲ್ಲಿ ಇಲಾಖೆಯಲ್ಲಿ ಈಗ ಕೆಲವು ದಿನಗಳ ಹಿಂದೆ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ರು, ಶಿಕ್ಷಣ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರು, ನಾವು ನಮ್ಮ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತೀವಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಅಂತ. ಅದ್ ಹೇಳಿ 1 ವಾರ 15 ದಿನ ಅದು 1 ತಿಂಗಳಾಗಿರ್ಬೋದು. ಅದಾಗಿಲ್ವಾ? ಅದಕ್ಕೆ ಇರುವಂತ ತಾಂತ್ರಿಕ ತೊಂದರೆ ಏನಾದ್ರೂ ಇದೆಯಾ? ಯಾವುದೇ ಇಲಾಖೆಯಲ್ಲಿ ನೀವ್ ಹೇಳಿರುವ 43 ಇಲಾಖೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಉದ್ಯೋಗಗಳು ಬಾಕಿ ಇದ್ದು ಅದನ್ನ ತುಂಬದೇ ಇರೋದಕ್ಕೆ ಅಥವಾ ನಿಧಾನಗತಿಯ ಪ್ರಕ್ರಿಯೆಯನ್ನ ಅನುಸರಿಸೋದಕ್ಕೆ ತಾಂತ್ರಿಕವಾಗಿ ಏನಾದ್ರೂ ಕಾನೂನಾತ್ಮಕ ತೊಂದರೆಗಳು ಇದೆಯಾ? ಇದೆ ಮೇಡಮ್. ತಾಂತ್ರಿಕ ಅನ್ನೋದಕ್ಕಿಂತ ಇವ್ರ ಹತ್ರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಫೈನಾನ್ಸ್ ದುಡ್ಡೇ ಇಲ್ಲ ಇವ್ರ ಹತ್ರ ಹೇಳ್ಬೇಕಂತಂದ್ರೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇವ್ರು 60,000 ಕೋಟಿ ಗ್ಯಾರಂಟೀಸ್ ಕೊಟ್ರೆ ಇಲ್ಲಿ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೆ ಎಲ್ಲಿ ಸ್ಯಾಲ್ರಿ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವರು ರೆಕ್ರೂಟ್ಮೆಂಟೇ ಮಾಡ್ತಾ ಇಲ್ಲ ಮೇಡಮ್. ಇದೊಂದೇ ಮೂಲ ಕಾರಣ. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಇಲಾಖೆಯಿಂದ ಒಂದು ನೇಮಕಾತಿ ಅಂದ್ರೆ ರೆಕ್ರೂಟ್ಮೆಂಟ್ ಆಗ್ಬೇಕಂತಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಲ್ಲಿ ಅಪ್ರೂವಲ್ ಆಗ್ಬೇಕು. ಅಲ್ಲಿ ಅಪ್ರೂವಲ್ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ, ಇಂಥ ಇಲಾಖೆಯಲ್ಲಿ ಇಷ್ಟು ರೆಕ್ರೂಟ್ಮೆಂಟ್ ಮಾಡಿದ್ರೆ ಇಷ್ಟು ಬಜೆಟ್ ಅದಕ್ಕೆ ಹೋಗ್ಬೇಕಾಗುತ್ತೆ ಅನ್ನೋದಕ್ಕೆ ಅವರು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಲಿ 1,000 ವೇಕೆನ್ಸಿ ತಗೊಂಡೋಗಿ ಈ ತರ 10,000 ಈಗ ಫಾರ್ ಎಕ್ಸಾಂಪಲ್ KPTC ಇದೆ ಮೇಡಮ್, 7,000 ಲೈನ್ ಮ್ಯಾನ್ ಹುದ್ದೆಗಳು ತಗೊಂಡೋಗ್ಬಿಟ್ರೆ ಅವ್ರು 1,000 2,000 ಅಪ್ರೂವಲ್ ಮಾಡ್ತಾ ಇಲ್ಲ. ಟೀಚರ್ ವೇಕೆನ್ಸಿ ಮೇಡಮ್ 10,267 ಹುದ್ದೆ ಖಾಲಿ ಇದೆ, ಅದನ್ನ ಅಪ್ರೂವಲ್ ಮಾಡಿದೀವಿ ಅಂತ ಹೇಳಿ ಇನ್ನೇನು ಡಿಸೆಂಬರ್ 2nd ವೀಕ್ ನೋಟಿಫಿಕೇಶನ್ CET ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಮೊನ್ನೆ ಜಾಯಿಂಟ್ ಸೆಕ್ರೆಟರಿ ಕಮಿಷನರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಹೋಗಿ ಭೇಟಿ ಮಾಡಿದ್ರೆ, ನಾವು ಅದ್ರಲ್ಲಿ ಏನ್ 10,267 ಹುದ್ದೆ ಖಾಲಿ ಇದೆ 2nd ವೀಕ್ ನಾವು ಕರಿತೀವಿ ಅಂತ ಹೇಳ್ತಿದ್ರೆ, ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಾವು ಮತ್ತೆ ವಾಪಸ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೋಗಿದೆ. ಅಲ್ಲಿ ನಾವು CET ನೋಟಿಫಿಕೇಶನ್ಸ್ ಮಾಡಲ್ಲ, ಎಕ್ಸಾಮೇ ಮಾಡಲ್ಲ. ನಮ್ಮ ಹತ್ರ ಆಲ್ರೆಡಿ ಟೀಚರ್ಸ್ ಜಾಸ್ತಿ ಇದಾರೆ. ಇವರು ಎಕ್ಸ್ಟ್ರಾ ಏನಂದ್ರೆ ಗೆಸ್ಟ್ ಟೀಚರ್ಸ್ ನ 10,000 12,000ಕ್ಕೆ ಗೆಸ್ಟ್ ಟೀಚರ್ ಸಿಗ್ತಾರೆ ಮೇಡಮ್. ಇವರಿಗೆ ಪರ್ಮನೆಂಟ್ ಮಾಡ್ತಂದ್ರೆ 50,000 60,000 ಮಿನಿಮಮ್ ಕನಿಷ್ಠ ಅಂದ್ರೆ 40,000 ಪೇ ಮಾಡ್ಬೇಕು ಇವರಿಗೆ. ಅಲ್ಲಿ 10,000 ಸಿಗುತ್ತೆ, ನಾವ್ಯಾಕೆ ರಿಕ್ರೂಟ್ಮೆಂಟ್ ಮಾಡ್ಕೊಳೋಣ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಒಂದ್ CET ಆಗ್ಲಿ, ಟೀಚರ್ಸ್ ವೇಕೆನ್ಸಿ ಆಗ್ಲಿ. ಆ ಮಧು ಬಂಗಾರಪ್ಪ ಸರ್ಗೆ ನಾನು ಒಂದ್ ಮನವಿ ಮಾಡ್ಕೊಂತೀನಿ ಮೇಡಮ್. ಇದು ಬಿಜೆಪಿ ಹಿಂದೆ ಇದ್ದ ಸರ್ಕಾರ 13,000 ಟೀಚರ್ಸ್ GPSTRದು ಟೀಚರ್ ವೇಕೆನ್ಸಿ ಫಿಲ್ ಮಾಡಿದ್ದು. ಆದ್ರೆ ಇವ್ರು ಹೇಳ್ತಾರೆ ಕೊನೆಯಲ್ಲಿ ಇವರು ಸರ್ಕಾರ ಬಂದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಅಷ್ಟೇ. ಆರ್ಡರ್ ಕಾಪಿ ಕೊಟ್ಟಿರೋದನ್ನ ನಾವೇ ಮಾಡಿದ್ದು ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಒಂದೇ ಒಂದು ವೇಕೆನ್ಸಿ, ಒಂದು ವೇಕೆನ್ಸಿ ಟೀಚರ್ ವೇಕೆನ್ಸಿ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಒಂದು ಪೋಸ್ಟ್ ಮೇಡಮ್ ನಾನು ಹೇಳ್ತಾ ಇರೋದು. ಕಳೆದ 2.5 ವರ್ಷದಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿದಾರ ತೋರಿಸಿ ಮೇಡಮ್. 13,500 ಪೋಸ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಆಗಿದ್ದು. ಇವ್ರು ಬಂದಾದ್ಮೇಲೆ ಜಸ್ಟ್ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಟೀಚರ್ಸ್ ಮೇಡಮ್. ಇವರು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಒಂದೇ ಒಂದು PC ನೋಟಿಫಿಕೇಶನ್ಸ್ ಆಗಿದೆ ಕೇಳಿ ಮೇಡಮ್ 2.5 ವರ್ಷದಿಂದ. ಯಾವ್ದು ಒಂದು ನೋಟಿಫಿಕೇಶನ್? ಆ KS ನೋಟಿಫಿಕೇಶನ್ ಮಾಡಿದ್ರು ಮೇಡಮ್. ಕನ್ನಡ 2ನೇ ಸರಿ KPSC ನೋಟಿಫಿಕೇಶನ್ ಕೊಟ್ಟಿದ್ದಾರೆ. 2ನೇ ಬಾರಿ ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿರೋದು. ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಸೆಂಬ್ಲಿಲಿ ಹೇಳಿದ್ರು, ಏನೇ ನಿರ್ಧಾರ ಬಂದ್ರು ಆದೇಶ, ಕೋರ್ಟ್ ಆದೇಶ ಬಂದ್ರೆ ಅದನ್ನ ನಾವು ಎಕ್ಸಾಮ್ ಮಾಡ್ತೀವಿ ಅಂತ. ಕ್ಯಾಟಲ್ ಬಂತು ಮೇಡಮ್, ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂತ ಹೇಳಿದ್ರು. ಸುಮಾರು 76,000 ಜನ ಕನ್ನಡ ಮೀಡಿಯಮ್ಸ್ ಇದ್ದಾರೆ. 50ರಿಂದ 56% ಏನು ಒಂದು ರಿಸರ್ವೇಶನ್ಸ್ ಅದು ವ್ಯಾಲಿಡ್ ಇಲ್ಲ. ಈ ನೋಟಿಫಿಕೇಶನ್ಸ್ ಕ್ವಾಶ್ ಮಾಡಿ ಮತ್ತೆ ರಿನೋಟಿಫಿಕೇಶನ್ಸ್ ಮಾಡಿ ಅಂತ ಕ್ಯಾಟಲ್ ಆದೇಶ ಬಂದ್ರು ಕೂಡ ಅವ್ರು ಮತ್ತೆ ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ. ಇವ್ರಿಗೆ ಬೇಕಾಗಿರೋಂಥದ್ದು, ಇವ್ರಿಗೆ ಯಾವ್ದು ಕರಪ್ಷನ್ ಆಗಿದೆ, ಯಾವ ನೋಟಿಫಿಕೇಶನ್ಸ್ ಅಲ್ಲಿ ಇವರು ಅಧಿಕಾರಿಗಳ ಮಕ್ಕಳು ಮತ್ತೆ ಯಾರು ರಾಜಕೀಯದ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಮಾತ್ರ ಇದು ನೋಟಿಫಿಕೇಶನ್ಸ್ ಮುಂದುವರ್ಸ್ಬೇಕು. ಯಾವ್ದ್ರಲ್ಲಿ ಕರಪ್ಷನ್ ಆಗಿರಲ್ಲ ಅಂತ ನೋಟಿಫಿಕೇಶನ್ಸ್ ಇವರಿಗೆ ರಿನೋಟಿಫಿಕೇಶನ್ಸ್ ಆಗ್ಬೇಕು.
ಇವ್ರ ಯೋಗ್ಯತೆಗೆ ನಿಜವಾಗ್ಲು ಮೇಡಮ್ ನಿಜವಾಗ್ಲು ಒಂದು ಎಕ್ಸಾಮ್ಸ್ KPSC ಅವರಂತೂ ಒಂದು ಎಕ್ಸಾಮ್ಸ್ ಕರೆಕ್ಟ್ ಆಗಿ ಮಾಡಲ್ಲ, ಮತ್ತೆ ಸರ್ಕಾರನು ಒಂದು ನೋಟಿಫಿಕೇಶನ್ಸ್ ಮಾಡಲ್ಲ. ಮೇಡಮ್ KPSC ಅನ್ನೋದು ಒಂದು ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳ್ತಾರಲ್ವಾ, ಸರ್ಕಾರ ನೋಟಿಫಿಕೇಶನ್ಸ್ ವೇಕೆನ್ಸಿ ನೋಟಿಫಿಕೇಶನ್ಸ್ ಕೊಟ್ರೆ ಮಾತ್ರ ಅವ್ರಿಗೆ ಅಧಿಕಾರ ಇರೋದು ಯಾವ್ದೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ. ಸರ್ಕಾರ ಏನ್ ಬೇಕಾದ್ರೂ ಮಾಡ್ಬೋದು. ಸರ್ಕಾರ ಯಾವ್ದೇ ಒಂದ್ ಇಶ್ಯೂಸ್ ಇರ್ಬೋದು ಮೇಡಮ್, ವಿತ್ ಇನ್ 1 ವೀಕ್ ಅಲ್ಲಿ ಇಶ್ಯೂ ಸಾಲ್ವ್ ಮಾಡ್ಬೋದು, ನೋಟಿಫಿಕೇಶನ್ಸ್ ಮಾಡ್ಬೋದು. ಯಾವ್ದೇ ಸಮಸ್ಯೆ ಇದ್ರೂ ಸರ್ಕಾರಕ್ಕೆ ಎಲ್ಲಾ ಒಂದು ಪವರ್ಸ್ ಇದೆ. ಈ ಒಂದು ಮೇಡಮ್ ಇದನ್ನ ನಾವು ಅಂತೂ ಇದೇ ರೀತಿ ಬಿಡಲ್ಲ. ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ನಾವು ಹೋರಾಟ ಮಾಡ್ತೀವಿ ವಿದ್ಯಾರ್ಥಿಗಳ ಪರವಾಗಿ. ವಿದ್ಯಾರ್ಥಿಗಳು ಇವತ್ತು ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದಾರೆ, ಇವ್ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ನಮ್ಗೆ ಗೊತ್ತು. ಮತ್ತೆ ಈ ಒಂದು ಚಳಿಗಾಲ ಅಧಿವೇಶನದಲ್ಲೂ ಬಿಡಲ್ಲ ಮೇಡಮ್, ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡ್ತೀವಿ. ಸರ್ಕಾರ ನಮ್ಮ ಬೇಡಿಕೆಯನ್ನ ಈ ಕೂಡಲೇ ಇವತ್ತು ಹೋರಾಟದಲ್ಲಿ ಏನಾಯ್ತು? ನಿಮ್ಗೆ ಅವಕಾಶ ಸಿಗ್ಲಿಲ್ಲ, ಕೆಲವರನ್ನ ಬಂಧಿಸಲಾಯ್ತು ಅನ್ನೋ ಮಾಹಿತಿ ಇದೆ. ಇದರಲ್ಲಿ ಉದ್ಯೋಗಾಕಾಂಕ್ಷಿ ವಿದ್ಯಾರ್ಥಿಗಳು ಇದ್ದಾರಾ? ಬಂಧಿಸಿ ಬಿಡುಗಡೆ ಮಾಡಿದ್ದಾರಾ? ಸುಮಾರು ಒಂದು 30 ಜನ ವಿದ್ಯಾರ್ಥಿಗಳನ್ನ ಬಂಧಿಸಿ ಅವ್ರಿಗೆ FIR ಹಾಕ್ದಿರಾ ಬಿಟ್ಟಿದ್ದಾರೆ ಮೇಡಮ್. ಅದು ಪ್ರಶ್ನೆ ಅಲ್ಲ ಮೇಡಮ್. FIR ಹಾಕಿದ್ದಾರೆ, FIR ಅಂತ ಅಲ್ಲ ಮೇಡಮ್. ಈವನ್ ಇನ್ಕ್ಲೂಡಿಂಗ್ FIR ಹಾಕ್ಬಿಟ್ಟು ಜೈಲಿಗೆ ಕಳ್ಸಿದ್ರು ಅಲ್ಲಿ ಅಟ್ಲೀಸ್ಟ್ ಒಂದು 600 rupees ಸ್ಯಾಲ್ರಿ ಬರುತ್ತೆ. ಅಂದ್ರೆ ಮಂತ್ಲಿ ಒಂದು 16,000 ರಿಂದ 17,000 ರೂಪಾಯಿ ಸ್ಯಾಲ್ರಿ ಬರುತ್ತೆ. ಈ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದ್ರೆ ಒಂದೊತ್ತು ಊಟಕ್ಕೆ ಅಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಹತ್ರ ಹೋಗ್ತಾರೆ, ರೋಡ್ ಸೈಡ್ ಅಲ್ಲಿ ಯಾರೋ ಊಟ ಕೊಟ್ರೆ ಫ್ರೀ ಊಟ ಕೊಟ್ರೆ ಹೋಗ್ತಾರೆ, ಗಣೇಶದ ಪ್ರಸಾದ ಸಿಕ್ಕಿದ್ರೆ ಹೋಗ್ತಾರೆ, ಯಾವ್ದಾನ ಒಂದು ಫಂಕ್ಷನ್ ಆಗ್ತಾ ಇದ್ರೆ. ಮೇಡಮ್ ಇಲ್ಲಿ ಅನ್ನ ಪ್ರಸಾದ ಅಂತ ಹೇಳಿ ಒಂದು ಸುಮ್ನೆ 100 ಗ್ರೂಪ್ ಇದಾವೆ ಮೇಡಮ್ ಊಟಕ್ಕೆ ಅಂತ ಹೇಳಿ ಲೊಕೇಶನ್ ಹಾಕ್ತಾರೆ. ಅಲ್ಲಿ ಯಾವ ರೀತಿ ರಿಸ್ಟ್ರಿಕ್ಷನ್ ಇರುತ್ತಂತಂದ್ರೆ ಅಲ್ಲಿ ಫಸ್ಟೇ ಕೇಳ್ಕೊಂತಾರೆ, ಅಲ್ಲಿ ಯಾರಾದ್ರೂ ಎನ್ಕ್ವೈರಿ ಮಾಡ್ತಾರ ಊಟಕ್ ಬಂದ್ರೆ, ಅಲ್ಲಿ ಬೈತಾರ, ಹಂಗಿದ್ರೆ ಮಾತ್ರ ಗ್ರೂಪ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ಆ ಗ್ರೂಪ್ ಅಲ್ಲಿ ನೀವು ಮೇಡಮ್ ಆ ಗ್ರೂಪ್ ಅಲ್ಲಿ ನೋಡ್ಬಿಟ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಏನಂತ ಹೇಳ್ತಾರಂತಂದ್ರೆ, ಇಲ್ಲಿ ಊಟಕ್ಕೆ ಬರಬೇಡಿ, ಲೊಕೇಶನ್ಸ್ ಹಾಕಿದೀವಿ, ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದಾರೆ, ಯಾರಾದ್ರೂ ಸಿಕ್ಕಿದ್ರೆ ಅವ್ರು ಬಂದು ಅವ್ರು ಹೊಡಿತಾರೆ ಅಂತ ಹೇಳಿ. ಈ ರೀತಿ ಎಲ್ಲ ಬೈತಾರೆ ಹೊಡಿತಾರೆ ಅನ್ನೋ ಪರಿಸ್ಥಿತಿಗೆ ಒಂದು ಟೈಮ್ ಊಟಕ್ಕೆ ಪರದಾಡ್ತಿದಾರ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಸರ್ಕಾರ ಮೇಡಮ್. ಸರ್ಕಾರ ಏನಾದ್ರೂ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಯಾವ ಸಚಿವರು ಯಾವ ಫಂಕ್ಷನ್ ಮಾಡೋಕ್ಕೂ ಬಿಡಲ್ಲ ಮೇಡಮ್. ಹೇಳ್ತೀನಿ ಕೇಳಿ, ಯಾವ ಫಂಕ್ಷನ್ ಮಾಡೋಕ್ಕೂ ಬಿಡಲ್ಲ, ಎಲ್ಲದನ್ನು ಬೈಕಾಟ್ ಮಾಡ್ತೀವಿ. ಎಲೆಕ್ಷನ್ ಏನ್ ಮಾಡ್ತೀರಾ ಅದನ್ನು ಬೈಕಾಟ್ ಮಾಡ್ತೀವಿ ನಾವು. ಯಾವ್ದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ವಿದ್ಯಾರ್ಥಿಗಳು ನಾವು ಕೇಳ್ತಾ ಇರೋದೇನಪ್ಪಾ ಅಂದ್ರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿ. ಪ್ರತಿ ಒಂದು ಇಲಾಖೆಯಲ್ಲಿ ಅಷ್ಟು ವೇಕೆನ್ಸಿ ಇಟ್ಕೊಂಡು ಏನ್ ಮಾಡ್ತೀರಾ ನೀವು? ಇವತ್ತು ನೀವು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ಪ್ರೊಟೆಸ್ಟ್ ಯಾರು ಮಾಡ್ತಾರ ಮೇಡಮ್? ರೋಡಿಗೆ ಬಂದು ಯಾರು ಕೇಳ್ತಾರೆ ನಿಮ್ಗೆ? ಅವ್ರಿಗೇನು ಹುಚ್ಚ? 2-3 ಡಿಗ್ರಿ ಮಾಡ್ಕೊಂಡು 5 ವರ್ಷ ಓದ್ಕೊಂಡು ಈ ರೋಡ್ ಬಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಸ್ಟೂಡೆಂಟ್ಸ್ ಏನು ಹುಚ್ಚಿಡ್ದಿರುತ್ತೆ? ಅವ್ರ ಅಪ್ಪ ಅಮ್ಮ ಏನಾದ್ರು ಪ್ರೊಟೆಸ್ಟ್ ಮಾಡೋದಕ್ಕೆ ಕಳ್ಸಿರ್ತಾರ ದುಡ್ಡು ಕೊಟ್ಟು ಪ್ರತಿ ತಿಂಗಳು? ಅವ್ರ ಅಪ್ಪ ಅಮ್ಮ ಕಳ್ಸೋದು ಓದ್ಕೊಳೋದಕ್ಕೆ. ಪ್ರತಿ ತಿಂಗಳು ಲೈಬ್ರರಿ ದುಡ್ಡು ಕಟ್ಬೇಕು, ಮೆಸ್ ಫೀಲ್ ಕಟ್ಬೇಕು, ಆ ಕಡೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕಟ್ಬೇಕು, ಈ ಕಡೆ ಬುಕ್ಸ್ ಟೆಸ್ಟ್ ಸೀರೀಸ್, ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು ಓದ್ಬೇಕು ಹೇಳಿ ಮೇಡಮ್? ಇಷ್ಟೆಲ್ಲ ಇದ್ದಾಗ ಸರ್ಕಾರಕ್ಕೆ ಯಾಕೆ ಇವರಿಗೆ ನೋಡಿ ಮೇಡಮ್, ನಿಮ್ ಕೈಲಿ ಆಗಲ್ಲ ಹೇಳ್ಬಿಡಿ. ಕರೆಕ್ಟ್ ಆಗಿ ಕೊಡ್ಬೇಕಾದ್ರೆ ಪ್ರತಿಯೊಂದು ಸಚಿವರು ಅಷ್ಟೇ ಸ್ಟೇಟ್ಮೆಂಟ್ಸ್ ಕೊಡ್ಬೇಕಾದ್ರೆ ನಾಲ್ಗೆ ಮೇಲೆ ಒಂದು ಇಡ್ತಾ ಇರಬೇಕು. ಯಾವತ್ತೂ ಅಷ್ಟೇ ಮಾಧ್ಯಮದ ಮುಖಾಂತರ ಬರ್ತೀರಾ, ಇನ್ನು 2 ದಿನದಲ್ಲಿ ಮಾಡ್ತೀವಿ ನಾವು. PSI ನೋಟಿಫಿಕೇಶನ್ಸ್ ಮಾಡಿ ಅಂತಂದ್ರೆ ಈಗ ಮೊನ್ನೆ ಗೃಹ ಸಚಿವರನ್ನ ಕೇಳ್ಕೊಂಡಿದೀನಿ, ಸರ್ PSI ನೋಟಿಫಿಕೇಶನ್ಸ್ ಮಾಡಿಸಿ ಅಂತ ನಾನು ಮಾಧ್ಯಮದ ಮುಖಾಂತರ ಪ್ರೆಸ್ ರಿಪೋರ್ಟರ್ಸ್ ಹತ್ರ ಕೇಳಿದ್ರೆ ಅವ್ರೇನ್ ಏನೇನ್ ಹೇಳಿದ್ದಾರೆ ಮೇಡಮ್? ನಾವು 2 ನೋಟಿಫಿಕೇಶನ್ಸ್ ಮಾಡಿದೀವಿ. ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ 545, 402, 402 PSI ನೋಟಿಫಿಕೇಶನ್ಸ್ ಆಗಿ 5 ವರ್ಷ ಆದ್ಮೇಲೆ ಇವಾಗ ಎಕ್ಸಾಮ್ ಮಾಡಿ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಅದು ನೀವು ಮಾಡಿರೋದಂತಲ್ಲ, ಮಾಡಿರೋದು ಆ ಸರ್ಕಾರ ಇದ್ದಾಗ. ಈಗಿರೋ ವೇಕೆನ್ಸಿ 600 ವೇಕೆನ್ಸಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿ ನಾವು PSI ಕೇಳಿದ್ರೆ ಇದು ಹೇಳ್ತಾರೆ ಅಲ್ಲಿ ಟ್ರೈನಿಂಗ್ ಸೆಂಟರ್ ಇಲ್ಲ ಅದಿಲ್ಲ ಅಂತ ಹೇಳಿ. ಫಸ್ಟ್ ನೀವು ನೋಟಿಫಿಕೇಶನ್ಸ್ ಮಾಡಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ, ಎಲ್ಲಾನು ಅದಾಗೆ ತಾನಾಗ್ತಾನ ಆಗುತ್ತೆ. ನೀವು ನೋಟಿಫಿಕೇಶನ್ಸ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ ಆಗಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ ಈ ತರ ಹಿಂಗ್ ಆಗ್ತಾ ಇದೆ ಅಂತ ಹೇಳಿ. ಯಾಕೆ ನೀವು ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತೀರಿ ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಗಮನಕ್ಕಂತೂ ಬಂದಿರುತ್ತೆ. ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ನೋಡೋಣ. ಕಾಂತಕುಮಾರ್ ಅವರೇ, ಇಷ್ಟೊತ್ತು ಈ ವಿಚಾರದ ಮೇಡಮ್ ತಗೊಂಡ್ಲೇಬೇಕು ಈ ಕೂಡಲೇ. ನೋಡಿ ನೆರೆಹೊರೆ ನೀವ್ ಹೇಳಿದ್ರಿ ಮೇಡಮ್, ಇವಾಗ ನೆರೆಹೊರೆ ರಾಷ್ಟ್ರಗಳು ಏನಾಗಿದಾವೆ, ಶ್ರೀಲಂಕಾ ಏನಾಗಿದೆ, ಬಾಂಗ್ಲಾದೇಶ ಏನಾಯ್ತು, ನೇಪಾಳ ಏನಾಯ್ತು, ಪಾಕಿಸ್ತಾನ ಏನಾಗ್ತದೆ, ಪ್ರತಿಯೊಬ್ಬರಿಗೂ ಗೊತ್ತು. ಯಾಕೆಂದ್ರೆ ನಮ್ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಯಾರು ಸುಮ್ನೆ ಗೊತ್ತಿಲ್ಲ. ಎಲ್ಲಾರು ಏನ್ ರಾಜಕೀಯ ವ್ಯಕ್ತಿ ಇದ್ದಾರೆ ಅದು 100 ಪಟ್ಟು ಅವ್ರಿಗೆ ನಾಲೆಡ್ಜ್ ಇದೆ. ನೀವು ಸುಳ್ಳು ಮಾಧ್ಯಮದ ಮುಖಾಂತರ ಬಂದು ಸುಳ್ಳು ಹೇಳೋದು, ಮತ್ತೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಸುದ್ದಿ ಏನಾದ್ರು ಹೇಳಿದ್ರೆ ಇನ್ನೊಂದ್ಸತಿ ಯಾವ್ದೇ ಕಾರಣಕ್ಕೂ ಸರಿ ಇರಲ್ಲ. ಪ್ರತಿ ಇಲಾಖೆಯಿಂದನೂ ಈಗ ಅವ್ರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಮೇಡಮ್. ಇದ್ರ ಜೊತೆಲಿ ಕನಿಷ್ಠ ಅಂತಂದ್ರೆ 5 ವರ್ಷ ವಯೋಮಿತಿ ಮಾಡ್ಲೇಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್ ಇದೆ. ಸರಿ ಕಾಂತಕುಮಾರ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ನಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ತೆ.